ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ಅವರೆಕಾಳಿನ ರವೆ ರೊಟ್ಟಿನ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರ್ತದೆ. ಈಗ ಅವರೆಕಾಳು ಸೀಸನ್ ಕೂಡ ಆಗಿದೆ ಅಲ್ಲ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ನೋಡಿ, ಲೋಕಲ್ ರವೆ, ಕುಕ್ಕಿಂಗ್ ಆಯಿಲ್, ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಅವರೆಕಾಳನ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ, ಹಸಿಮೆಣ್ಸಿನ್ಕಾಯಿ, ಖಾರ ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಸಣ್ಣಗೆ ಹಚ್ಕೊಂಡಿರುತ್ತೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ತುರಿ, ಕರಿಬೇವಿನ ಸೊಪ್ಪು ಹಾಗೂ ನೀರು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಮೊದಲಿಗೆ ಬಾಯ್ಲ್ ಮಾಡ್ಕೊಂಡಿರುತ್ತ ಅವರೆಕಾಳೆಲ್ಲ ಸೇರಿಸ್ಕೊಳ್ಳೋಣ. ಈಗ ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊಬ್ಬರಿ ತುರಿ. ಕೊಬ್ಬರಿ ತುರಿ ಆರೋಗ್ಯಕ್ಕೆ ಒಳ್ಳೆಯದು, ಎಷ್ಟು ಬೇಕಾದ್ರೂ ಹಾಕ್ಕೋಬೋದು, ಅದು ಬೇಡದಿರೋ ಸ್ಲಿಪ್ಪು ಮಾಡ್ಬೋದು. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ರವೆ ಎಲ್ಲನೂ ಈಗ ನೀರು ಸೇರಿಸ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗೀಗ ಕಲಿಸ್ಕೊಂಡಿದೆ. ಒಂದು 10ರಿಂದ 15 ನಿಮಿಷ ಇದಕ್ಕೆ ರೆಸ್ಟ್ ಕೊಡೋಣ. ಕಲಸಿ 10ರಿಂದ 15 ನಿಮಿಷ ಆಗಿದೆ. ಚೆನ್ನಾಗಿ ನೋಡಿ ಬನ್ನಿ ಬಂದಿದೆ. ಮತ್ತೊಂದು ಸಲ ಕೈಯಲ್ಲಿ ಕಲಿಸ್ಕೋಬೇಕು. ಒಲೆ ಮೇಲೆ ತವಾ ಇಟ್ಕೊಂಡಿದೆ. ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಈಗ ನೋಡಿ, ತಗೊಂಡು ತಟ್ಕೊಳ್ಳೋಣ. ಡೈರೆಕ್ಟಾಗಿ ಹಂಚ ಮೇಲೆ ತಟ್ಕೋಬೋದು. ಸುತ್ತಲೂ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಈಗ ಮಗ್ಚಾಕೋಣ. ಎರಡು ಕಡೆನೂ ಕ್ರಿಸ್ಪಿಯಾಗಿ ಬಾಯ್ಲ್ ಆಗಲಿ. ಈಗ ಮಗ್ಚಾಕೋಣ. ಎರಡು ಕಡೆನೂ ಚೆನ್ನಾಗಿ ಬಾಯ್ಲ್ ಆಗಲಿ. ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ತಟ್ಟೆಗೆ ಹಾಕೊಳ್ಳೋಣ. ಅವರೆಕಾಳಿನ ರವೆ ರೊಟ್ಟಿ ಜೊತೆ ಸವಿಯಲು ಈರುಳ್ಳಿ ಚಟ್ನಿ. ಇದಕ್ಕೆ ಯಾವ ಥರ ಚಟ್ನಿ ಅಥವಾ ಪಲ್ಯ ಜೊತೆನೂ ಸೇರಿಸ್ಬೋದು, ಅಥವಾ ಹಾಗೇನೂ ಕೂಡ ತಿನ್ಬೋದು. ಮೊಸರು ಜೊತೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತದೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಲಂಚ್ ಬಾಕ್ಸ್ಗೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಸಂಜೆ ಡಿನ್ನರ್ಗೆ ತುಂಬಾ ಚೆನ್ನಾಗಿರ್ತದೆ. ಈಗ ಅವರೆಕಾಳು ಸೀಸನ್ ಕೂಡ ಆಗಿದೆ. ಅವರೆಕಾಳಿನ ರವೆ ರೊಟ್ಟಿ ಸೂಪರಾಗಿರುತ್ತದೆ. ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ. ಚಟ್ನಿ ಜೊತೆ ನೋಡಿ. ಈಗ ಹಾಗೇನೆ ತಿಂದು ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ರುಚಿಯಾಗಿದೆ. ಈರುಳ್ಳಿ ಚಟ್ನಿ ಜೊತೆ ಬೊಂಬಾಟಾಗಿದೆ ಈ ಅವರೆಕಾಳಿನ ರವೆ ರೊಟ್ಟಿ ರೆಸಿಪಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತದೆ. ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಅವರೆಕಾಳು ಅಂದರೆ ಎಲ್ಲರಿಗೂ ಇಷ್ಟ ಅಲ್ಲ. ಈಗ ಎಲ್ಲರ ಮನೇಲೂ ಪ್ರತಿದಿನ ಅವರೆಕಾಳಲ್ಲಿ ಒಂದಲ್ಲ ಒಂದು ರೆಸಿಪಿ ಮಾಡ್ಕೊಂಡು ತಿಂತಾರೆ. ಸೊ ಈ ರೀತಿನೂ ಮಾಡಿ ತುಂಬಾ ಚೆನ್ನಾಗಿರ್ತದೆ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಎಲ್ಲರಿಗೂ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.